ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್, ವಿಡಿಯೋನ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಏನಪ್ಪ ಮ್ಯಾಟ್ರು ಅಂತಂದ್ರೆ, ಇವತ್ತು ನಡೀತಾ ಇದೆ ಎರಡನೇ ODI ಮ್ಯಾಚು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಇನ್ ರಾಯ್ಪುರ್. ಟೈಮಿಂಗ್ಸ್ ಒಂದು ಸೇಮ್ ಇರುತ್ತೆ, 1:30ಗೆ. ನನ್ನ ಪ್ರಕಾರ ಈ ಪ್ಲೇಯಿಂಗ್ 11 ಅಲ್ಲಿ ಇಂಡಿಯಾ ಪ್ಲೇಯಿಂಗ್ 11 ಅಲ್ಲಿ ಚೇಂಜ್ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಯಾರಂತಂದ್ರೆ ಪ್ರಸಿದ್ಧ ಕೃಷ್ಣ ಬದಲು ನಿತೀಶ್ ಕುಮಾರ್ ರೆಡ್ಡಿಗೆ ಆಪರ್ಚುನಿಟಿ ಕೊಟ್ಟರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇಂಡಿಯನ್ ಟೀಮ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಪ್ರಸಿದ್ಧ ಕೃಷ್ಣ ಗೊತ್ತಲ್ಲ ಅವರು, ನಮ್ಮ ಕರ್ನಾಟಕದವರೇ ಆಗಿರ್ಲಿ, ಅಲ್ಲಿ ಇಂಡಿಯಾಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋರು ಬೆಸ್ಟ್ ಅಲ್ವಾ. ಅದರಿಂದ ನಾನು ಇವ್ರೊಬ್ಬರನ್ನ ರೀಪ್ಲೇಸ್ ಮಾಡಿ ಇದು ಯಾರಪ್ಪ ನಿತೀಶ್ ಕುಮಾರ್ ರೆಡ್ಡಿಗೆ ಈ ಪ್ಲೇಯಿಂಗ್ 11 ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ ಗುರು. ನಿಮ್ಗೆ ಏನ್ ಅನ್ಸುತ್ತೆ ಇಂಡಿಯನ್ ಟೀಮ್ ಬಗ್ಗೆ ಯಾವ ಪ್ಲೇಯರ್ನ ತೆಗೆದು ಯಾವ ಪ್ಲೇಯರ್ನ ಆ್ಯಡ್ ಮಾಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ಬನ್ನಿ, ಆದರೆ ಈಗ ಪಿಚ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಪಿಚ್ ಬಂದು ಫಸ್ಟ್ ಬ್ಯಾಟಿಂಗ್ ಆಡೋರಿಗೆ 100% ಒಳ್ಳೆ ರಿಸಲ್ಟ್ ಇದೆ ಅಂತಾನೆ ಹೇಳ್ಬೋದು ಗುರು. ಯಾಕೆ ಅಂತಂದ್ರೆ ಇದು ಸ್ವಲ್ಪ ಸ್ಲೋ ಪಿಚ್ ಅಂತಾನೆ ಹೇಳ್ಬೋದು. ಈ ಸ್ಪಿನ್ನರ್ಸ್ಗೆ ಸಖತ್ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಈ ಪಿಚ್ ಅಲ್ಲಿ ಆವರೇಜ್ ಸ್ಕೋರ್ ಬಂದು ನಿಮ್ಗೆ 258 ಗುರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಬ್ಯಾಟಿಂಗ್ ಪಿಚ್ ಅಲ್ಲ, ಬೌಲಿಂಗ್ ಪಿಚ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದು ಸ್ಪಿನ್ನರ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಕುಲ್ದೀಪ್ ಯಾದವ್ ಗೊತ್ತಲ್ಲ, ಮಿಸ್ಟ್ರಿ ಸ್ಪಿನ್ನರ್, ಸಖತ್ತಾಗಿ ಬೌಲಿಂಗ್, ಕುಲ್ಚಾ ಬೌಲರ್ ಬೇರೆ ಅವರು, ಸೊ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಇವ್ರ ಜೊತೆಲಿ ವಾಷಿಂಗ್ಟನ್ ಸುಂದರ್ ಅವರು ಸ್ವಲ್ಪ ಸಾಥ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಗುರು. ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಾದ್ರೆ, ನನ್ಗಂತೂ ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಬ್ಯಾಟ್ ಎತ್ತುತ್ತಾರೆ ಅಂತಾನೆ ಅನ್ಸ್ಬೋದು ಗುರು. ಯಾಕೆಂದ್ರೆ ನನ್ನ ಕಡೆಯಿಂದ 50+ ಸ್ಕೋರ್ನ ವಿರಾಟ್ ಕೊಹ್ಲಿ ಹೊಡಿತಾರೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ನೋಡಿ. ಮತ್ತೆ ರೋಹಿತ್ ಶರ್ಮನು ನನ್ನ ಪ್ರಕಾರ ರೋಹಿತ್ ಶರ್ಮನು ಈ ಸಲ ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆಡ್ಬೇಕು ಗುರು, ಅವ್ರಿರೋ ಫಾರ್ಮ್ ಅಲ್ಲಿ ಚೆನ್ನಾಗಿ ಆಡ್ಲೇಬೇಕು. ಇವಾಗ ಇಂಡಿಯನ್ ಟೀಮ್ ಏನಾದ್ರು ಗೆಲ್ಬೇಕಂದ್ರೆ ಇವರಿಬ್ಬರು ಪಾತ್ರ ಮುಖ್ಯ ವಹಿಸುತ್ತೆ ಅಂತ ನಾನು ಹೇಳ್ತೀನಿ ನಿಮ್ಗ. ಇಲ್ಲಿ ನನ್ನ ಪ್ರಕಾರ ಪ್ಲೇಯಿಂಗ್ 11 ಯಾವ ತರ ಇದೆ ಅಂತ ಮೆನ್ಷನ್ ಮಾಡ್ತೀನಿ ಬನ್ನಿ ಗೈಸ್. ಫಸ್ಟ್ನೇದಾಗಿ ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕು. ಯಾಕೆಂದ್ರೆ ಯಂಗ್ಸ್ಟರ್ ಸಖತ್ತಾಗಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತಿರ್ತಾರೆ. ಅದರಿಂದ ಯಶಸ್ವಿ ಜೈಸ್ವಾಲ್ ಒಳ್ಳೆ ಫ್ಯೂಚರ್ ಇದೆ ಅಂತಾನೆ ಹೇಳ್ಬೋದು. ಅದರಿಂದ ಯಶಸ್ವಿ ಜೈಸ್ವಾಲ್ ಹಾಕೊಂತ ಇದೀನಿ. ಇನ್ನ ರೋಹಿತ್ ಶರ್ಮಾ ಬಿಡಕ್ಕಾಗುತ್ತಾ ಮಗ, ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವ್ರನ್ನ ಬಿಡಕ್ಕಾಗುತ್ತಾ. ಇನ್ನು 4ನೇ ಪ್ಲೇಸ್ ಅಲ್ಲಿ ಬಂದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಇನ್ನೊಂದು ಚಾನ್ಸ್ ಕೊಟ್ಟರೆ ಏನ್ ತಪ್ಪೇನಿಲ್ಲ ಅಂತ ಹೇಳ್ಬೋದು, ಯಂಗ್ಸ್ಟರ್ ಅವರು. ನೆಕ್ಸ್ಟ್ 5ನೇ ಸ್ಥಾನದಲ್ಲಿ ಬಂದು KL ರಾಹುಲ್ ಬರ್ತಾರೆ. 6ನೇ ಸ್ಥಾನದಲ್ಲಿ ಬಂದು ವಾಷಿಂಗ್ಟನ್ ಸುಂದರ್ ಬರ್ತಾರೆ. ಇನ್ನ ಈಗ ಆಲ್ರೌಂಡ್ ಕ್ಯಾಟಗರಿಲಿ ಬಂದ್ರೆ ನನ್ನ ಪ್ರಕಾರ ಈ ಮ್ಯಾಚ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿನ ಹಾಕೊಂಡ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು 8ನೇದಾಗಿ ಗೊತ್ತಲ್ವಾ, ರವೀಂದ್ರ ಜಡೇಜಾ ಬರ್ತಾರೆ. 9ನೇದಾಗಿ ಕುಲ್ದೀಪ್ ಯಾದವ್ನ ಆಡ್ ಮಾಡ್ತಾ ಇದ್ದೀನಿ. 10ನೇದಾಗಿ ಹರ್ಷದೀಪ್ ಸಿಂಗ್ ಆಡ್ ಮಾಡ್ತಾ ಇದ್ದೀನಿ. 11ನೇದಾಗಿ ಹರ್ಷಿತ್ ರಾಣಾನ ಇದು ಆಡ್ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಈ ತರ ಪ್ಲೇಯಿಂಗ್ 11 ಇದೆ. ನಿಮ್ ತರ ಯಾವ ತರ ಇದರಲ್ಲಿ ಯಾವ ಪ್ಲೇಯರ್ನ ಚೇಂಜ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ನನ್ನ ಪ್ರಕಾರ ಈ ಮ್ಯಾಚ್ ಅಲ್ಲಿ ಇಂಡಿಯಾಗೆ 80% ಚಾನ್ಸಸ್ ಇದೆ, ಸೌತ್ ಆಫ್ರಿಕಾಗೆ 20% ಚಾನ್ಸಸ್ ಇದೆ. ಅದರಲ್ಲಿ ಈ ಪಿಚ್ ಬಂದು ಸ್ಪಿನ್ನರ್ಗೆ ಹೆಲ್ಪ್ ಆಗಿರೋದ್ರಿಂದ ಜಾಸ್ತಿ ರನ್ನ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಪ್ರಕಾರ ತಪ್ಪು ಅಂತಾನೆ ಹೇಳ್ಬೋದು. ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇಬ್ಬರು ನಿಂತ್ಕೊಂಡ್ರೆ 300 350 400 ಹೊಡೆ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಇಲ್ಲಿಗೆ ಆದ್ರೆ ನಾನು ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಇದೇ ತರ ಮುಂದಿನ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಬಗ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾ ತರದ್ದು IPL ಆಗಿರ್ಬೋದು, ಈ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು, ಎಲ್ಲಾ ತರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಗೈಸ್. ಹೀಗೆ ನಮ್ಮ ಚಾನಲ್ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬೈ ಫ್ರೆಂಡ್ಸ್.